ಮಂಗಳೂರು ಬಸ್ ನಿಲ್ದಾಣ. ಮಠ ಮಧ್ಯಾಹ್ನ ಜರ್ನಿ ಮಾಡಿ ಸುಸ್ತಾಗಿ ಬೆವೆತು ಬಾಯಾರಿದ ಒಬ್ಬ ತಾಯಿ ತನ್ನ ಪುಟ್ಟ ಮಗನಿಗೆ 20 ರೂಪಾಯಿ ಕೊಟ್ಟು ಹೋಗೊಂದು ಬಿಸ್ಲೆರಿ ವಾಟರ್ ಬಾಟಲ್ ತೊಗೊಂಡು ಬಾ ಅಂತಾಳೆ. ದುಡ್ಡು ತಗೊಂಡು ಓಡಿದ ಹುಡುಗ 1 ನಿಮಿಷದೊಳಗಡೆ ಮತ್ತೆ ಪ್ರತ್ಯಕ್ಷ ಆಗ್ತಾನೆ. ತಾಯಿಗೆ ವಾಟರ್ ಬಾಟಲ್ ಕೊಡ್ತಾನೆ. ಬಾಟಲ್ ನೋಡಿದ ತಾಯಿ ರೇಗ್ತಾಳೆ, ಇದು ಬಿಸ್ಲೆರಿ ಅಲ್ಲ ಅಂತ. ಪಾಪ ಆ ಪುಟ್ಟ ಹುಡುಗನಿಗೆ ಮೋಸ ಹೋಗಿರೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಬಿಡಿ. ಅದೇ ಕಲರ್, ಅದೇ ಫಾಂಟ್, ಚೂರು ಸ್ಪೆಲ್ಲಿಂಗ್ ಚೇಂಜ್ ಅಷ್ಟೆ. ಬಿಸ್ಲೆರಿ ಬದಲಾಗಿ ಬಿಲ್ಸೆರಿ. ಇಂಥ ಬಿಸ್ಲೆರಿ ಕಾಪಿ ಕ್ಯಾಟ್ಸ್ಗೆ ಲೆಕ್ಕನೇ ಇಲ್ಲ. ಒಬ್ಬರು ನಿಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ ಅಂದರೆ ನೀವು ಅಷ್ಟು ಎತ್ತರಕ್ಕೆ ಬೆಳೆದಿದ್ದೀರಾ ಅಂತ, ಅಷ್ಟು ಸಕ್ಸಸ್ಫುಲ್ ಆಗಿದ್ದೀರಾ ಅಂತ ಅರ್ಥ. ಹೌದು, ಬಿಸ್ಲೆರಿ ಅಷ್ಟು ಸಕ್ಸಸ್ಫುಲ್ ಹೇಗಾಯಿತು? ಬಾಟಲ್ ವಾಟರ್ ಅಂದರೆ ಬಿಸ್ಲೆರಿ ಅನ್ನೋ ಲೆವೆಲ್ಗೆ ಬೆಳೆಯೋದಕ್ಕೆ ಕಾರಣ ಆದರೂ ಏನು? ಈ ಜಲದ ಮೂಲ ಮೊದಲು ಹುಡ್ಕೋಣ ಬನ್ನಿ. ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ, ಈ ಬಿಸ್ಲೆರಿ ಪದದ ಅರ್ಥ ಏನು? ಈಸ್ ಇಟ್ ಆಫ್ ಇಂಡಿಯನ್ ಆರಿಜಿನ್? ಆ್ಯಕ್ಚುಲಿ ಈ ಬಿಸ್ಲೆರಿಗೆ ಇಟಾಲಿಯನ್ ಕನೆಕ್ಷನ್ ಇದೆ. ಈ ಹೆಸರು ಬಂದಿದ್ದು ಇದರ ಫೌಂಡರ್ ಸಿನಾರ್ ಫೆಲ್ಲಿಸ್ ಬಿಸ್ಲೆರಿಯಿಂದ. ಇಟಲಿಯಲ್ಲಿ ಕೆಮಿಸ್ಟ್, ಬಿಸ್ನೆಸ್ಮನ್ ಆಗಿದ್ದ ಫೆಲ್ಲಿಸ್ ಹ್ಯಾಂಗ್ ಓವರ್ ಕ್ಯೂರ್ ಮಾಡೋದಕ್ಕೆ ಅಂತ ಒಂದು ಡ್ರಿಂಕ್ ತಯಾರಿಸ್ತಾರೆ. ಅದು ಅಲ್ಲಿ ಸಖತ್ ಫೇಮಸ್ ಕೂಡ ಆಗುತ್ತೆ. ಎಲ್ಲಿ ಡ್ರಿಂಕ್ಸ್ಗೆ ಡಿಮ್ಯಾಂಡ್ ಇರುತ್ತೋ ಅಲ್ಲಿ ಈ ಹ್ಯಾಂಗ್ ಓವರ್ ಕ್ಯೂರ್ ಮಾಡೋದಕ್ಕೂ ಡಿಮ್ಯಾಂಡ್ ಇರುತ್ತೆ. ಡಿಮ್ಯಾಂಡ್ ಹೆಚ್ಚಾದಂತೆ ಫೆಲ್ಲಿಸ್ ಬಿಸ್ಲೆರಿ ಆ್ಯಂಡ್ ಕೋ ಅನ್ನೋ ಕಂಪನಿನೂ ಓಪನ್ ಮಾಡ್ತಾರೆ. ಈ ಟಾನಿಕ್ಗೆ ಬೇಕಾಗಿರೋ ಮೂಲಿಕೆ ಸಾಮಗ್ರಿಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಕಂಪನಿ ಭಾರತಕ್ಕೆ ಕಾಲಿಡುತ್ತೆ. ಅದು 1921ರಲ್ಲಿ ಫೆಲ್ಲಿಸ್ ಬಿಸ್ಲೆರಿ ಮರಣದ ನಂತರ. ಅದು ಆತನ ಅಳಿಯ ಜನರಲ್ ಕೆಸೆಂಡ್ರಿಯಾ ಕಂಪನಿನ ಮುನ್ನಡೆಸ್ಕೊಂಡು ಹೋಗ್ತಾರೆ. ಇವೆಂಚುಲಿ ಅವರ ಫ್ಯಾಮಿಲಿ ಡಾಕ್ಟರ್ ಮತ್ತು ಕ್ಲೋಸ್ ಫ್ರೆಂಡ್ ಡಾಕ್ಟರ್ ರಾಸಿ ಕಂಪನಿನ ಮುನ್ನಡೆಸೋ ಜವಾಬ್ದಾರಿ ತಗೋತಾರೆ. 1953ರಲ್ಲಿ ಡಾಕ್ಟರ್ ರಾಸಿ ಒಂದು ಟೆಕ್ಸ್ಟೈಲ್ ಕಂಪನಿ ಶುರು ಮಾಡೋಕ್ಕೆ ಭಾರತಕ್ಕೆ ರೀಲೊಕೇಟ್ ಆಗ್ತಾರೆ. ಕಾರ್ಸ್, ಕುದುರೆಗಳು ಮತ್ತು ಲಿಕ್ಕರ್ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿದ್ದ ಡಾಕ್ಟರ್ ರಾಸಿಗೆ ಬಾಂಬೆ ಹೈ ಸೊಸೈಟಿ ಜನರ ಜೊತೆ ಒಡನಾಟ ಶುರುವಾಗುತ್ತೆ. ಆಗ ಅವರು ಒಂದು ವಿಷಯ ನೋಟಿಸ್ ಮಾಡ್ತಾರೆ, ಇಲ್ಲಿ ನೀರೇನೋ ಯಥೇಚ್ಛವಾಗಿದೆ, ಆದರೆ ಶುದ್ಧವಾದ ಕುಡಿಯುವ ನೀರಿನ ಕೊರತೆ ತುಂಬಾ ಇದೆ. ಬಡವರು, ಮಿಡಲ್ ಕ್ಲಾಸ್ ಜನರು ಇರೋ ನೀರನ್ನೇ ಬಳಸ್ಕೊಂಡು ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ರು. ಬಟ್ ಶ್ರೀಮಂತರು, ಟೂರಿಸ್ಟ್, ಎಸ್ಪೆಷಲಿ ಫಾರಿನರ್ಸ್ಗೆ ಭಾರಿ ಕಷ್ಟ ಆಗ್ತಾಯಿತ್ತು. ಇಂಥ ಎಲೀಟ್ ಜನರಿಗೆ ಶುದ್ಧ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ನ ಸಪ್ಲೈ ಮಾಡೋ ಬಿಸ್ನೆಸ್ಸನ್ನು ನಾವು ಯಾಕೆ ಶುರು ಮಾಡಬಾರ್ದು ಅನ್ನೋ ಥಾಟ್ ಈ ಡಾಕ್ಟರ್ ರಾಸಿಗೆ ಬರುತ್ತೆ. ಇದನ್ನು ಅವರು ಇಂಡಿಯನ್ ಫ್ರೆಂಡ್ ಹಾಗೆ ಲಾಯರ್ ಖುಸ್ರೋ ಸಾಂತೂಕ್ ಜೊತೆ ಡಿಸ್ಕಸ್ ಮಾಡ್ತಾರೆ. ಕೊನೆಗೆ ಇಬ್ಬರು ಸೇರಿಕೊಂಡು 1965ರಲ್ಲಿ ಮುಂಬಯಿಯ ಥಾಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಸ್ಲೆರಿ ವಾಟರ್ ಪ್ಲ್ಯಾಂಟನ್ನು ಶುರು ಮಾಡಿಬಿಡ್ತಾರೆ. ಇವರಿಬ್ಬರ ಬಿಸ್ನೆಸ್ ಪ್ಲ್ಯಾನ್ ಬಗ್ಗೆ ಕೇಳಿದವರಲ್ಲಿ ಎಂಥ ಹುಚ್ಚು ನನ್ನ ಮಕ್ಕಳು ಇವರು, ಅಲ್ಲ ಎಲ್ಲ ಕಡೆ ಇರೋ ನೀರನ್ನು ಯಾರಾದರೂ ಮಾರ್ತಾರಾ ಅಂತ ನಗಾಡ್ತಿದ್ದವರೇ ಹೆಚ್ಚು. ಇನ್ನೂ ಕೆಲವರು ಅಯ್ಯೋ ಅತಿಥಿ ದೇವೋಭವ ಅಂತ ಬಂದವರಿಗೆ ಊಟ ನೀರನ್ನು ಫ್ರೀಯಾಗಿ ಆಫರ್ ಮಾಡೋ ನಮ್ಮ ದೇಶದಲ್ಲಿ ನೀರು ಕೊಡೋಕ್ಕೆ ದುಡ್ಡು ತೊಗೊಳ್ಳೋದಾ ಅಂತ ವ್ಯಂಗ್ಯ ಆಡ್ತಾರೆ. ಆದರೂ ಇವರಿಬ್ಬರು ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಬಿಸ್ನೆಸ್ ನಡೆಸ್ತಾ ಹೋಗ್ತಾರೆ. ಆಬ್ವಿಯಸ್ಲಿ ಇವರ ಕಸ್ಟಮರ್ಸ್ ಲಕ್ಸುರಿ ಹೋಟೆಲ್ಸ್, 5 ಸ್ಟಾರ್ ರೆಸ್ಟೋರೆಂಟ್ಸ್ಗೆ ಹೋಗೋ ಶ್ರೀಮಂತರು, ಫಾರಿನ್ ಟೂರಿಸ್ಟ್ ಆಗಿರ್ತಾರೆ. ಬಡವರು ಹಾಗೆ ಮಿಡಲ್ ಕ್ಲಾಸ್ ವರ್ಗದವರು ಅಯ್ಯೋ ಇಲ್ಲಿ ತರಕಾರಿ ತೊಗೊಳಕ್ಕೆ ಕಾಸಿಲ್ಲ, ಇನ್ನು ನೀರಿಗೆಲ್ಲ ಕಾಸು ಕೊಡಬೇಕಾ ಅಂತ ಇದರ ಗೋಜಿಗೆ ಹೋಗ್ತಾ ಇರಲಿಲ್ಲ. ಒಂದು ವರ್ಗದ ಕನ್ಸ್ಯೂಮರ್ ಗ್ರೂಪ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಿದ್ದರಿಂದ ರಾಸಿ ಮತ್ತು ಸಂತೂಕ್ ಅವರ ಈ ಬಿಸ್ಲೆರಿ ಬಿಸ್ನೆಸ್ ತೀರಾ ದೊಡ್ಡ ಮಟ್ಟಕ್ಕೇನು ಪ್ರಾಫಿಟ್ ತಂದು ಕೊಡಲಿಲ್ಲ. ಸೊ ಇವರು ಬಿಸ್ನೆಸ್ನ ಯಾರಿಗಾದರೂ ಸೇಲ್ ಮಾಡಿಬಿಡೋಣ ಅನ್ನೋ ಯೋಚನೆಯಲ್ಲಿರ್ತಾರೆ. ಈ ನ್ಯೂಸ್ ಬಿಸ್ನೆಸ್ ವರ್ಲ್ಡ್ನಲ್ಲಿ ಇಟ್ ಸ್ಪ್ರೆಡ್ ಲೈಕ್ ಅ ವೈಲ್ಡ್ ಫೈರ್. ಪಾರ್ಲೆ ಗ್ರೂಪ್ನ ಚೌಹಾನ್ ಬ್ರದರ್ಸ್ ಕಿವಿಗೂ ಇದು ಬೀಳುತ್ತೆ. ಈ ಬಿಸ್ನೆಸ್ಸಲ್ಲಿ ಒಂದು ಪೊಟೆನ್ಷಿಯಲ್ ಇರೋದನ್ನು ಗಮನಿಸಿ ಅವರು 4 ಲಕ್ಷ ಕೊಟ್ಟು ಇದನ್ನು ಖರೀದಿ ಮಾಡ್ತಾರೆ. ಕೇವಲ 4 ಲಕ್ಷಕ್ಕೆ ಖರೀದಿ ಮಾಡಿದ ಬಿಸ್ನೆಸ್ ಇವತ್ತು ಇಟ್ ಇಸ್ ವ್ಯಾಲ್ಯೂಡ್ ಎಟ್ ₹7,000 crores. ಈ ನಂಬರ್ಸೇ ಕ್ಲಿಯರಾಗಿ ಹೇಳುತ್ತೆ ಬಿಸ್ಲೆರಿ ಸಕ್ಸಸ್ ಸ್ಟೋರಿನ. ಬಿಸ್ಲೆರಿನ ಪಾರ್ಲೆ ಖರೀದಿ ಮಾಡಿದಾಗ ಅವರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋನಲ್ಲಿ ಆಲ್ರೆಡಿ ಥಮ್ಸ್ ಅಪ್, ಗೋಲ್ಡ್ ಸ್ಪಾಟ್ ಮತ್ತು ಲಿಮ್ಕಾ ಸಾಫ್ಟ್ ಡ್ರಿಂಕ್ಸ್ ಇದ್ವು. ಆದರೆ ಚೌಹಾನ್ ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ ಹಾಗೆ ನೋ ಸಾಫ್ಟ್ ಡ್ರಿಂಕ್ ಕಂಪನಿ ಇಸ್ ಕಂಪ್ಲೀಟ್ ವಿದೌಟ್ ಅ ಸೋಡಾ. ಸೊ ಬಿಸ್ಲೆರಿ ಹೆಸರಲ್ಲಿ 2 ಥರದ ಸೋಡಾ ಲಾಂಚ್ ಮಾಡ್ತಾರೆ, ಕಾರ್ಬೋನೇಟೆಡ್ ಆ್ಯಂಡ್ ನಾನ್ ಕಾರ್ಬೋನೇಟೆಡ್ ಅಲಾಂಗ್ ಸೈಡ್ ಮಿನರಲ್ ವಾಟರ್.
ದ ಫಸ್ಟ್ ಮಾರ್ಕೆಟಿಂಗ್ ಕ್ಯಾಂಪೇನ್. ಬೋಟೈ ಹಾಕ್ಕೊಂಡಿರೋ ಬಟ್ಲರ್ ಒಬ್ಬ 2 ಬಿಸ್ಲರಿ ಬಾಟಲ್ಸ್ ಹಿಡಿದಿರೋ ಚಿತ್ರ ಬಿಸ್ಲರಿಯ ಮೊಟ್ಟ ಮೊದಲ ಪ್ರಿಂಟ್ ಆ್ಯಡ್ ಕ್ಯಾಂಪೇನ್. ಬಿಸ್ಲರಿ ಈಸ್ ವೆರಿ ವೆರಿ ಎಕ್ಸ್ಟ್ರಾಡಿನರಿ ಅನ್ನೋ ಟ್ಯಾಗ್ಲೈನಿಂದ ಈ ಕ್ಯಾಂಪೇನ್ ಜನರ ಗಮನ ಏನೋ ಸೆಳೀತು. ಆದರೆ ದುಡ್ಡು ಕೊಟ್ಟು ಯಾರು ನೀರನ್ನು ತೊಗೊತಾರೆ ಅನ್ನೋ ಜನರ ಮನಸ್ಥಿತಿ ಹಾಗೇ ಇತ್ತು. 1970ರಲ್ಲಿ ಈ ಬಾಟಲ್ಡ್ ವಾಟರ್ ಅನ್ನೋದು ಹೈಫೈ ಸಿಟಿ ಜನರು, ಶ್ರೀಮಂತರು ಹಾಗೆ ಮತ್ತೆ ಫಾರಿನರ್ಸ್ ಮಾತ್ರ ಯೂಸ್ ಮಾಡೋ ಲಕ್ಸುರಿ ಪ್ರಾಡಕ್ಟ್ ಆಗಿತ್ತು. ಇದೇ ಬಟ್ಲರ್ ಚಿತ್ರ ಮತ್ತೊಂದು ದಿನ ಟ್ಯಾಗ್ಲೈನ್ ಜೊತೆ ಬಂತು. ಕೀಪ್ಸ್ ಯುವರ್ ಟಮಿ ವೆರಿ ವೆರಿ ಹ್ಯಾಪಿ. ಶುದ್ಧವಲ್ಲದ ಅಸುರಕ್ಷಿತ ನೀರು ಕುಡಿಯೋದ್ರಿಂದ ಹೇಗೆ ಕೆಲವು ಕಾಯಿಲೆಗಳು ಬರುತ್ತೆ, ಜೊತೆಗೆ ಹೊಟ್ಟೆನೂ ಕೆಡುತ್ತೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋ ಪ್ರಯತ್ನ ಮಾಡ್ತು ಈ ಹೊಸ ಟ್ಯಾಗ್ಲೈನ್ ಇರೋ ಕ್ಯಾಂಪೇನ್. ನಿಧಾನವಾಗಿ ನಮ್ಮ ಜನರಿಗೆ ಶುದ್ಧ ನೀರು ಕುಡಿಯೋದು ಸುರಕ್ಷಿತ, ಎಷ್ಟೋ ಆರೋಗ್ಯದ ಸಮಸ್ಯೆಗಳಿಂದ ದೂರ ಇರಬಹುದು ಅನ್ನೋ ಸತ್ಯ ಅರಿವಾಗ್ತಾ ಹೋಗುತ್ತೆ. ಯಾವುದ್ಯಾವುದೋ ನೀರು ಕುಡಿದು ಆರೋಗ್ಯ ಕೆಡಿಸ್ಕೊಂಡು ಆಸ್ಪತ್ರೆಗೆ ದುಡ್ಡು ಸುರಿಸೋ ಬದಲು ಸ್ವಲ್ಪ ದುಡ್ಡು ಕೊಟ್ಟು ಬಾಟಲ್ಡ್ ವಾಟರ್ ಖರೀದಿ ಮಾಡೋದೇ ಬೆಟರ್ ಅಂತ ಅನಿಸ್ತು. ಜನರ ಈ ಬದಲಾಗ್ತಾ ಇರೋ ಮನಸ್ಥಿತಿನ ಬಂಡವಾಳ ಮಾಡಿಕೊಂಡು ಬಿಸ್ಲರಿ ಅಂದರೆ ಇಟ್ಸ್ ಅ ಸಿಂಬಲ್ ಆಫ್ ಟ್ರಸ್ಟ್ ಆ್ಯಂಡ್ ಪ್ಯೂರಿಟಿ ಅನ್ನೋದು ಜನರ ಮನಸ್ಸಲ್ಲಿ ಬೇರೂರೋ ಹಾಗೆ ಕಂಪನಿ ಪ್ರಾಡಕ್ಟ್ನ ಮಾರ್ಕೆಟ್ ಮಾಡ್ತಾ ಹೋಯಿತು. ಶುರುನಲ್ಲಿ ಬಿಸ್ಲರಿ ಗ್ಲಾಸ್ ಬಾಟಲ್ಸ್ನಲ್ಲಿ ಬರ್ತಾ ಇತ್ತು. 1980ರಲ್ಲಿ ಈಸಿಯಾಗಿ ಕ್ಯಾರಿ ಮಾಡೋ PVC ಬಾಟಲ್ಸ್ಗೆ ಬದಲಾಯಿಸಿತು. ನಂತರ ಪೆಟ್ ಬಾಟಲ್ಸ್ ಬಂತು. ಆ್ಯಂಡ್ ದಿಸ್ ವಾಸ್ ಅ ಕೇ ಮೂಮೆಂಟ್. ಯಾಕೆಂದರೆ ಇಟ್ ಅಲೌಡ್ ಫಾರ್ ಗ್ರೇಟರ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಲಾಂಗರ್ ಶೆಲ್ಫ್ ಲೈಫ್ ಫಾರ್ ದ ವಾಟರ್. ಅಷ್ಟೇ ಅಲ್ಲ, ದೀಸ್ ಬಾಟಲ್ಸ್ ಆರ್ ಮೋರ್ ಸಸ್ಟೈನಬಲ್. ಇವನ್ನ ರೀಸೈಕಲ್ ಮಾಡೋದು ಕೂಡ ಸುಲಭ ಆಗ್ತಾ ಬಂತು. 1990ರಲ್ಲಿ ಟ್ರಾವೆಲ್, ಟೂರಿಸಮ್ ಹಾಗೆ ಈ ಕಾರ್ಪೊರೇಟ್ ಕಲ್ಚರ್ ಬೆಳೀತಾ ಹೋದಂಗೆ ಬಾಟಲ್ಡ್ ವಾಟರ್ಗಿರುವಂಥ ಡಿಮ್ಯಾಂಡ್ ಕೂಡ ಬೆಳೀತಾ ಹೋಯಿತು. ಮುಂಚೆ ಲಕ್ಸುರಿ ಪ್ರಾಡಕ್ಟ್ ಅಂತ ಅನ್ಸ್ಕೊಂಡಿದ್ದು ನಂತರ ನೆಸೆಸಿಟಿ ಆಗೋಯಿತು. ಇದು ಬಿಸ್ಲರಿಗೆ ಮೇಜರ್ ಅಡ್ವಾಂಟೇಜ್ ಆಯಿತು. ಬೆಳೀತಾ ಇರೋ ಡಿಮ್ಯಾಂಡ್ಗೆ ತಕ್ಕ ಹಾಗೆ ಸಪ್ಲೈ ಕೂಡ ಇರಬೇಕಲ್ವಾ. ಸೊ ಬಿಸ್ಲರಿ ಒಂದು ಸಾಲಿಡ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಸೆಟಪ್ ಮಾಡ್ತು. ಇನ್ಫ್ಯಾಕ್ಟ್ ಬಿಸ್ಲರಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋಕೆ ಅದರ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಪಾತ್ರ ಬಹಳ ದೊಡ್ಡದಿದೆ. ದೇ ಹ್ಯಾವ್ 6,000 ಡಿಸ್ಟ್ರಿಬ್ಯೂಟರ್ಸ್ ಆ್ಯಂಡ್ 7,500 ಡಿಸ್ಟ್ರಿಬ್ಯೂಷನ್ ಟ್ರಕ್ಸ್. ಹಾಗೆ ದೇಶದ ಉದ್ದಗಲಕ್ಕೂ ಹಬ್ಬಿರೋ 150 ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ಸ್ ಅವರ ಲಾಜಿಸ್ಟಿಕ್ಸ್ ಕಾಸ್ಟ್ ಕಡಿಮೆ ಮಾಡೋದಷ್ಟೇ ಅಲ್ಲದೆ ಸಿಟಿ ಇರಲಿ ಹಳ್ಳಿ ಇರಲಿ ಪ್ರತಿ ಕಾರ್ನರ್ಗೂ ಬಿಸ್ಲರಿ ತಲುಪೋ ಹಾಗೆ ಮಾಡಿದೆ. ಬಿಸ್ಲರಿಯ ಡೋರ್ ಸ್ಟೆಪ್ ಆ್ಯಪ್ ಮುಖಾಂತರ ಬಾಟಲ್ಸ್ ಮತ್ತು ಕ್ಯಾನ್ಸನ್ನು ಡೈರೆಕ್ಟಾಗಿ ಮನೆಗೆ ಆರ್ಡರ್ ಮಾಡ್ಕೋಬಹುದು. ಅದು ಒನ್ ಟೈಮ್ ಆರ್ಡರ್ ಆದರೂ ಸರಿ ಅಥವಾ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ಸ್ ಆದರೂ ಸರಿ. ಇನ್ಫ್ಯಾಕ್ಟ್ ಒಂದು ಮೀಡಿಯಾ ಇಂಟರ್ವ್ಯೂನಲ್ಲಿ ಬಿಸ್ಲರಿಯ ಆಗಿನ ಡೈರೆಕ್ಟರ್ ಆಗಿದ್ದ ಅಂಜನಾ ಘೋಷ್ ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾರೆ, ನಮ್ಮ ಬಿಸ್ಲರಿ ವ್ಯಾನ್ಸ್ ಅರೈವಲ್ ನೋಡಿ ಮನೆ ಮತ್ತು ಆಫೀಸ್ಗಳು ತಮ್ಮ ಗಡಿಯಾರ ಸೆಟ್ ಮಾಡ್ಕೋಬಹುದು ಅಂತ. ಅಂದರೆ ಅಷ್ಟು ಕರಾರುವಕ್ಕಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಮ್ಯಾನೇಜ್ಮೆಂಟ್ ಮತ್ತು ಬ್ಯಾಕ್ ಎಂಡ್ ಆಪರೇಷನ್ಸ್ ಟೀಮ್ ಅಷ್ಟು ಸ್ಟ್ರಾಂಗ್ ಇದೆ. 2006ರಲ್ಲಿ ಬಿಸ್ಲರಿಗೆ ಒಂದು ಮೇಕ್ ಓವರ್ ಸಿಗುತ್ತೆ. ಅದರ ಕಾರ್ಪೊರೇಟ್ ಕಲರ್ ಬ್ಲೂ ಇಂದ ಆಕ್ವಾ ಗ್ರೀನ್ಗೆ ಚೇಂಜ್ ಆಯಿತು. ಬಾಕಿ ಎಲ್ಲ ಬ್ರ್ಯಾಂಡ್ಸ್ ಇನ್ನೂ ಬ್ಲೂ ಕಲರ್ ಶೇಡ್ಸ್ ಜೊತೆಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾಗ ಆ್ಯಸ್ ಅ ಬ್ಲೂ ಇಸ್ ಆಬ್ವಿಯಸ್ಲಿ ಅಸೋಸಿಯೇಟೆಡ್ ವಿತ್ ವಾಟರ್, ಬಿಸ್ಲರಿ ಮೇಡ್ ದ ಬೋಲ್ಡ್ ಮೂವ್ ಆಫ್ ಗೋಯಿಂಗ್ ವಿತ್ ಗ್ರೀನ್. ಗ್ರೀನ್ ಕಲರ್ ಬಿಸ್ಲರಿ ಪರಿಸರ ಸಂರಕ್ಷಣೆಗೆ ಬದ್ಧವಾಗಿದೆ ಅನ್ನೋ ಮೆಸೇಜ್ ಕೂಡ ಸಾರ್ತಾ ಇರೋ ಹಾಗಿತ್ತು. ಇವತ್ತು ಈ ಕಲರನ್ನು ಕಾಪಿ ಮಾಡ್ತಾ ಇರೋ ಅಟ್ಲೀಸ್ಟ್ 1 ಡಜನ್ ಲೋಕಲ್ ಬ್ರ್ಯಾಂಡ್ಗಳಿದೆ. ಇಂಥ ಕಾಪಿ ಕ್ಯಾಟ್ ಬ್ರ್ಯಾಂಡ್ಗಳಿಂದ ಮೋಸ ಹೋಗಬೇಡಿ ಅಂತ ಹೇಳೋಕೆ ಅಂತಲೇ ಒಂದು ಮಾರ್ಕೆಟಿಂಗ್ ಕ್ಯಾಂಪೇನನ್ನು ಲಾಂಚ್ ಮಾಡ್ತಾರೆ ಬಿಸ್ಲರಿ ಅವರು. 2 ಒಂಟೆಗಳ ಆ್ಯಡ್ ನಿಮಗೆಲ್ಲ ನೆನಪಿರಬಹುದು. ಮರುಭೂಮಿಯಲ್ಲಿ 2 ಒಂಟೆಗಳು ಒಂದು ಶಾಪ್ ಹತ್ರ ಹೋಗಿ ಬಿಸ್ಲರಿ ನೀರು ಕೇಳ್ತಿವೆ. ಆಗ ಅಂಗಡಿಯವನು ಯಾವುದೋ ಒಂದು ನೀರಿನ ಬಾಟಲ್ ಕೊಟ್ಟಾಗ ಒಂಟೆಗಳು ಆ ನೀರನ್ನು ಕುಡ್ದಿದ್ದ ನೀರನ್ನೆಲ್ಲ ಅವನ ಮುಖದ ಮೇಲೆ ತುಪುಕ್ಕಂತ ಉಗಿತವೆ. ನಾವು ಒಂಟೆಗಳು ಕತ್ತೆಗಳಲ್ಲ ಅಂತ ಹೇಳಿ ಎಲ್ಲ ನೀರಿನ ಬಾಟಲ್ಗಳು ಬಿಸ್ಲರಿ ಆಗಿರೋದಿಲ್ಲ ಅನ್ನೋ ಮೆಸೇಜನ್ನು ಸಾರ್ತವೆ ಈ ಒಂಟೆಗಳು ಇನ್ ಅ ಕ್ಯೂಟ್ ಆ್ಯಂಡ್ ಫನಿ ವೇ. ನಾವೆಲ್ಲರೂ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ. ಎಲ್ಲಾದರೂ ಹತ್ತಿರದ ಊರಿಗೆ ಹೋಗಬೇಕು ಅಂದರೆ 1 ಲೀಟ್ರ್ ವಾಟರ್ ಬಾಟಲ್ ತೊಗೊಂಡ್ರೆ ನಮ್ಮ ಲಗೇಜ್ ಜೊತೆಗೆ ಅದರ ವೆಯ್ಟ್ ಕೂಡ ಕ್ಯಾರಿ ಮಾಡೋ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದು ಅಲ್ಲದೆ ಆ ಬಾಟಲ್ನಲ್ಲಿ ಯಾವಾಗಲೂ ಸ್ವಲ್ಪ ನೀರು ಮಿಕ್ಕುತ್ತೆ. ಇದನ್ನು ಅರ್ಥ ಮಾಡಿಕೊಂಡ ಬಿಸ್ಲರಿ 1995ರಲ್ಲಿ ಕೇವಲ ₹5 ಕೊಂಡುಕೊಳ್ಳಬಹುದಾಗಿರುವಂಥ 500 ml ಬಾಟಲನ್ನು ಲಾಂಚ್ ಮಾಡ್ತಾರೆ. ದಿಸ್ ವಾಸ್ ಅ ಗೇಮ್ ಚೇಂಜರ್ ಮೂವ್. ಇದರಿಂದ ಅವರ ಸೇಲ್ಸ್ 400%ಗೆ ಜಾಸ್ತಿ ಆಗುತ್ತೆ. 500 ml ಅಷ್ಟೇ ಅಲ್ಲ, ಒಂದು ಚಿಕ್ಕ ಪರ್ಸ್ನಲ್ಲಿ ಫಿಟ್ ಆಗುವಂಥ ಚೋಟ ಬಾಟಲ್ ಕೂಡ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. 250 ml, 300 ml, 500 ml ಮತ್ತು 1 ಲೀಟರ್ ಬಾಟಲ್ಗಳು ಇಂಡಿವಿಜುವಲ್ಸ್ಗೆ ಸೂಕ್ತ ಅಂತ ಅನಿಸಿದ್ರೆ 2 ಲೀಟರ್ ಹಾಗೆ 5 ಲೀಟರ್ ಬಾಟಲ್ಗಳು ಕೂಡ ಸ್ಮಾಲ್ ಗ್ರೂಪ್ಸ್, ಫ್ಯಾಮಿಲೀಸ್ಗೆ ಪಿಕ್ನಿಕ್ ಹೋಗೋ ಟೈಮಲ್ಲೆಲ್ಲ ಸೂಕ್ತವಾಗಿರ್ತಾ ಇತ್ತು. ಮತ್ತು ಮನೆಗಳಿಗೆ, ಆಫೀಸ್ ಯೂಸ್ಗೆ ಅಂತ 20 ಲೀಟರ್ ಕ್ಯಾನ್ಸ್ ಆರ್ ಪರ್ಫೆಕ್ಟ್.
ಹಾಗೆ ಈ ಕ್ಯಾನ್ಸ್ಗೆ ಟ್ಯಾಪ್ಸ್ ಮ್ಯಾಚ್ ಮಾಡೋದ್ರ ಮುಖಾಂತರ ಕಸ್ಟಮರ್ಸ್ಗೆ ಇನ್ನಷ್ಟು ಸುಲಭ ಆಗೋ ಹಾಗೆ ಮಾಡಿದ್ರು. ಹೀಗೆ ಕನ್ಸ್ಯೂಮರ್ ಪ್ರಿಫರೆನ್ಸಸ್ನ ಅರ್ಥ ಮಾಡ್ಕೊಳ್ತಾ ಪ್ರಾಡಕ್ಟ್ಸ್ನ ಅವರ ಅವಶ್ಯಕತೆಗೆ ತಕ್ಕ ಹಾಗೆ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡೋದ್ರಲ್ಲಿ ಬಿಸ್ಲೆರಿದು ಎತ್ತಿದ ಕೈ. ಕೇವಲ ಪ್ರಾಡಕ್ಟ್ ಸೈಜ್ಗಳಲ್ಲಿ ಮಾತ್ರ ವೆರೈಟಿ ಅಲ್ಲ, ಪ್ರಾಡಕ್ಟ್ನಲ್ಲೂ ವೆರೈಟಿ ಕೊಡೋ ಪ್ರಯತ್ನ ಮಾಡಿ ವೇದಿಕಾ ಅನ್ನೋ ಪ್ರೀಮಿಯಂ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾರೆ. ದಿಸ್ ಆಫರ್ಸ್ ಹಿಮಾಲಯನ್ ಸ್ಪ್ರಿಂಗ್ ವಾಟರ್. ಹೊರೇಕಾ ಮಾರ್ಕೆಟ್ ಅಂದರೆ ಹೋಟೆಲ್, ರೆಸ್ಟೋರೆಂಟ್, ಕೆಫೆ ಮಾರ್ಕೆಟ್ನಲ್ಲಿ ಇದಕ್ಕೊಂದು ಸ್ಟ್ರಾಂಗ್ ಪೊಸಿಷನ್ ಕ್ರಿಯೇಟ್ ಮಾಡೋಕ್ಕೆ ಅಂತ ಹೇಳಿ ಆ್ಯಕ್ಟರ್ ಡಿನೋ ಮೋರಿಯಾ ಇರೋ ಒಂದು ವಿಜುವಲಿ ರಿಚ್ ಆ್ಯಂಡ್ ಕ್ಲಾಸಿಕ್ ಕ್ಯಾಂಪೇನನ್ನು ಕೂಡ ಲಾಂಚ್ ಮಾಡ್ತಾರೆ. ಅದರ ಟೈಟಲ್ ಫುಲ್ ಆಫ್ ಆ್ಯಟಿಟ್ಯೂಡ್. ಬಿಸ್ಲೆರಿ ಆ್ಯಡ್ಸನ್ನು ನೀವು ಗಮನಿಸಿದ್ರೆ ಅದರಲ್ಲಿರೋ ಕ್ರಿಯೇಟಿವ್ ಬ್ರಿಲಿಯನ್ಸ್ ನಿಮಗೆ ಎದ್ದು ಕಾಣಿಸುತ್ತೆ. ಹಾಗೆ ಒಂದು ಆ್ಯಡ್ ಕ್ಲಿಕ್ ಆಯಿತು ಅಂತ ಅದೇ ಫಾರ್ಮ್ಯಾಟ್ನ ಬ್ಲೈಂಡಾಗಿ ಫಾಲೋ ಮಾಡೋ ಬದಲು ಹೊಸ ಹೊಸ ಪರಿಕಲ್ಪನೆಗಳೊಂದಿಗೆ ಪ್ರತಿ ಸಲನೂ ಒಂದು ಫ್ರೆಶ್ ಥಾಟ್ ಇಟ್ಕೊಂಡು ಕ್ಯಾಂಪೇನ್ಸ್ನ ಅಪ್ರೋಚ್ ಮಾಡ್ತಾಯಿದ್ರು. ಮಾರ್ಕೆಟ್ ಪಲ್ಸನ್ನು ಸ್ಟಡಿ ಮಾಡಿ ಆ ಕಾಲಘಟ್ಟಕ್ಕೆ ಅನುಗುಣವಾಗಿ ಆ್ಯಡ್ಸ್ ಮಾಡ್ತಾ ಬಂದರು. ಒಂದು ಟೈಮಲ್ಲಿ ಉಪಯೋಗಿಸಿ ಬಿಸಾಡಿದ ಬಾಟಲ್ಸ್ನಲ್ಲಿ ಮತ್ತೆ ಎಲ್ಲಿಂದಲೂ ನೀರು ತುಂಬಿ ಹೊಸ ಬಾಟಲ್ ಅಂತ ಮಾರೋ ಒಂದು ಡೇಂಜರಸ್ ಪ್ರಾಕ್ಟೀಸ್ ಈ ಬಾಟಲ್ ವಾಟರ್ ಬಿಸ್ನೆಸ್ನಲ್ಲಿ ಕಾಲಿಟ್ಟಿತ್ತು. ಆ ಅಸುರಕ್ಷಿತ ಪ್ರಾಕ್ಟೀಸನ್ನು ಟ್ಯಾಕಲ್ ಮಾಡಬೇಕು ಅಂತ ಬಿಸ್ಲೆರಿ ಕೇಮ್ ಅಪ್ ವಿತ್ ಅ ಯುನೀಕ್ ಬ್ರೇಕ್ಅವೇ ಸೀಲ್. ಈ ಸೀಲ್ ಇರೋ ಬಾಟಲ್ನ ಇಂಟ್ರೊಡ್ಯೂಸ್ ಮಾಡಿದ ಪ್ಯೂರ್ ಆ್ಯಂಡ್ ಸೇಫ್ ಕ್ಯಾಂಪೇನ್ ವಾಸ್ ಸಿಂಪಲ್ ಯೆಟ್ ಇಂಪ್ಯಾಕ್ಟ್ಫುಲ್. ಭಾಷೆ ಅಡ್ವಾಂಟೇಜ್ ತೊಗೊಂಡು ಯಾವಾಗ ರೀಜನಲ್ ಪ್ಲೇಯರ್ಸ್ ಬಿಸ್ಲೆರಿ ಮಾರ್ಕೆಟ್ ಶೇರ್ಗೆ ಕೈ ಹಾಕಿದ್ರೋ ಆಗ ಒನ್ ನೇಷನ್ ಒನ್ ವಾಟರ್ ಅನ್ನೋ ಕ್ಯಾಂಪೇನನ್ನು ಲಾಂಚ್ ಮಾಡ್ತಾರೆ ಟು ಎಸ್ಟಾಬ್ಲಿಷ್ ದ ರೀಜನಲ್ ಕನೆಕ್ಟ್. ಬಾಟಲ್ಸ್ ಮೇಲೆ ಭಾರತದ ಹಲವು ಭಾಷೆಗಳಲ್ಲಿ ಬಿಸ್ಲೆರಿಯ ಹೆಸರನ್ನು ಪ್ರಿಂಟ್ ಮಾಡಿ ವಿವಿಧತೆಯಲ್ಲಿ ಏಕತೆಯ ಭಾವವನ್ನು ಒಂದು ಕಲರ್ಫುಲ್ ಕ್ಯಾಂಪೇನ್ ಮುಖಾಂತರ ಸಾರಿತ್ತು. ದ ಕಿಸ್ ಟು ಡ್ರಿಂಕ್ ಕ್ಯಾಂಪೇನ್. ಈ ಸಿಚುವೇಶನ್ನ ನಿಮ್ಮಲ್ಲಿ ಕೆಲವರು ಫೇಸ್ ಮಾಡಿರ್ತೀರ, ಎಸ್ಪೆಷಲಿ ದ ಜರ್ಮೋಫೋಬ್ಸ್ ಔಟ್ ದೇರ್. ಯಾರಿಗಾದರೂ ನೀರಿನ ಅವಶ್ಯಕತೆ ಬಿದ್ದಾಗ ನಿಮ್ಮ ಬಾಟಲ್ ಕೊಟ್ಟು ಹೆಲ್ಪ್ ಮಾಡಬೇಕು ಅನಿಸುತ್ತೆ, ಬಟ್ ಎಲ್ಲಿ ಅವರು ಬಾಟ್ಲಿ ಬಾಯಲ್ಲಿ ಇಟ್ಕೊಂಡು ತಮ್ಮ ಬಾಯಿ ಹಾಕಿಬಿಡ್ತಾರೋ, ಅದರಿಂದ ಜರ್ಮ್ಸ್ ಎಲ್ಲಿ ನಿಮಗೆ ಪಾಸ್ ಆಗಿಬಿಡುತ್ತೋ ಅನ್ನೋ ಭಯ. ದಿನನಿತ್ಯ ನಾವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡುವ ಇಂಥ ಸಿನಾರಿಯೋಸ್ನ ಇಟ್ಕೊಂಡು ಕಿಸ್ ಟು ಡ್ರಿಂಕ್ ಕ್ಯಾಂಪೇನನ್ನು ರೆಡಿ ಮಾಡಿದ್ರು. ಇದರಲ್ಲಿ ಬರೋ ಕ್ಯಾರೆಕ್ಟರ್ಸ್ ಕಿಸ್ ಕರ್ಕೆ ಪೀನಾ ಹೈ ತೋ ಅಪ್ನಿ ಬಾಟಲ್ ಖರೀದೋನಾ ಅಂತ ಹೇಳೋದ್ರಿಂದ ನಮ್ಮದೇ ಪರ್ಸ್ನಲ್ ಬಾಟಲ್ಸ್ ಕ್ಯಾರಿ ಮಾಡೋದು ಬೆಟರ್ ಅನ್ನೋ ಮೆಸೇಜನ್ನು ಪಾಸ್ ಮಾಡಿದ್ರು. ನಮ್ಮಲ್ಲೂ ಹೇಳ್ತೀವಲ್ಲ ಕಚ್ ಕುಡಿ ಬೇಡ ಎತ್ತು ಕುಡಿ ಅಂತ, ಇದೇ ಕಾರಣಕ್ಕೆ ಫನಿ ವೇನಲ್ಲಿ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕೊಟ್ಟ ಈ ಕ್ಯಾಂಪೇನ್ ಬಿಸ್ಲೆರಿ 500 ml ಬಾಟಲ್ನ ಪರ್ಸ್ನಲ್ ಪ್ಯಾಕ್ ಆಗಿ ಪೊಸಿಷನ್ ಮಾಡ್ತು. 2023ರಲ್ಲಿ ಬಿಸ್ಲೆರಿ ಆ್ಯಕ್ಟರ್ ದೀಪಿಕಾ ಪಡುಕೋಣೆನ ಗ್ಲೋಬಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿಕೊಳ್ತು ಮತ್ತು ಡ್ರಿಂಕ್ ಇಟ್ ಅಪ್ ಕ್ಯಾಂಪೇನ್ನ ಲಾಂಚ್ ಮಾಡ್ತು. ಜೂಮ್ 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 ಬಾಬಾಗೆ ಒಂದು ಮಾಡರ್ನ್ ಟಚ್ ಕೊಟ್ಟು ಇದರಲ್ಲಿ ಹೆಜ್ಜೆ ಹಾಕ್ತಾರೆ ದೀಪಿಕಾ. ಡ್ರಿಂಕ್ ಇಟ್ ಅಪ್ ಸ್ಪೋರ್ಟ್ಸ್ ಕ್ಯಾಂಪೇನ್ನಲ್ಲಿ ಆ್ಯಕ್ಟರ್ ಶಾಹಿದ್ ಕಪೂರ್ ಭಾರತದ ಟಾಪ್ ಫುಟ್ಬಾಲ್ ಪ್ಲೇಯರ್ ಜೊತೆ ಕಾಣಿಸ್ಕೊಂಡು ಫುಟ್ಬಾಲ್ ಗೇಮ್ ಬಗ್ಗೆ ಒಂದು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ, ಅಫ್ಕೋರ್ಸ್ ವೈಲ್ ಹೈಲೈಟಿಂಗ್ ದ ಪವರ್ ಆಫ್ ಹೈಡ್ರೇಷನ್. ಇನ್ನು ಭಾರತದಲ್ಲಿ ಕ್ರಿಕೆಟ್ ಒಂದು ಆಟ ಮಾತ್ರ ಅಲ್ಲ, ಅದೊಂದು ಆರಾಧನೆ. ಇಟ್ ಈಸ್ ಅ ಕಲೆಕ್ಟಿವ್ ಎಮೋಷನ್. ಸೊ ಬಿಸ್ಲೆರಿ ಬಿಕೇಮ್ ದ ಅಫಿಷಿಯಲ್ ಹೈಡ್ರೇಷನ್ ಪಾರ್ಟ್ನರ್ ಬೈ ಪಾರ್ಟ್ನರಿಂಗ್ ವಿತ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಡೆಲ್ಲಿ ಕ್ಯಾಪಿಟಲ್ಸ್, ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೆ ಗುಜರಾತ್ ಟೈಟನ್ಸ್. ಫೇಮಸ್ ಕ್ರಿಕೆಟರ್ಸ್ ಚಿತ್ರಗಳಿರುವಂಥ ಲಿಮಿಟೆಡ್ ಎಡಿಷನ್ಸ್ ಬಾಟಲ್ಸನ್ನು ಕೂಡ ಅವರು ಲಾಂಚ್ ಮಾಡ್ತಾರೆ. ಕ್ರಿಕೆಟ್ ಅಷ್ಟೇ ಅಲ್ಲದೆ PGTI ಅಂದರೆ ಪ್ರೊಫೆಷನಲ್ ಗೋಲ್ಡ್ ಟೂರ್ ಆಫ್ ಇಂಡಿಯಾ ಟೂರ್ನಮೆಂಟ್ಸ್, 5 ಇಂಡಿಯನ್ ಸಾಕರ್ ಲೀಗ್ ಟೀಮ್ಸ್ ಮತ್ತು 4 ಪ್ರೋಕ್ಯಾಮ್ ಇಂಟರ್ನ್ಯಾಷನಲ್ ಮ್ಯಾರಥಾನ್ಸ್ ಜೊತೆಗೇನು ಕೂಡ ಬಿಸ್ಲೆರಿ ಪಾರ್ಟ್ನರ್ಶಿಪ್ ಹೊಂದ್ಕೊಂಡಿದೆ. ಈ ರೀತಿ ಬೇರೆ ಬೇರೆ ಸ್ಪೋರ್ಟ್ಸ್ ಮತ್ತು ಪ್ಲೇಯರ್ಸ್ ಜೊತೆಗಿನ ಕೊಲ್ಯಾಬ್ರೇಷನಿಂದ ಯುವ ಜನತೆ ಮನಸ್ಸಿನಲ್ಲಿ ಕೂಡ ಬಿಸ್ಲೆರಿ ಭದ್ರವಾಗಿ ಕೂತಿದೆ. ಕ್ರಿಕೆಟ್ ಕ್ರೇಜ್ ಒಂದು ಕಡೆ ಆದರೆ ಮೂವಿ ಕ್ರೇಜ್ ಮತ್ತೊಂದು ಕಡೆ. ಜನಪ್ರಿಯ ತಾರೆಗಳ ಸಿನಿಮಾಗಳ ರಿಲೀಸ್ ಟೈಮಲ್ಲಿ ಈ ಸಿನಿಮಾ ಪೋಸ್ಟರ್ಸ್ ಇರುವಂಥ ಲಿಮಿಟೆಡ್ ಎಡಿಷನ್ ಬಾಟಲ್ಸ್ನ ಬಿಸ್ಲೆರಿ ರಿಲೀಸ್ ಮಾಡುತ್ತೆ. ಶಾರುಖ್ ಖಾನ್ನ ಜವಾನ್, ತಳಪತಿ ವಿಜಯ್ ಲಿಯೋ, ಪೊನಿಯನ್ ಸೆಲ್ವನ್, RRR, ಗಾಡ್ ಫಾದರ್ ಹಾಗೆ ಲೇಟೆಸ್ಟ್ ಮಿಷನ್ ಇಂಪಾಸಿಬಲ್, ದ ಫೈನಲ್ ರೆಕನಿಂಗ್ ಕೆಲವು ಉದಾಹರಣೆಗಳು. ರೀಜನಲ್ ಕನ್ಸ್ಯೂಮರ್ಸ್ನ ಸೆಳೆಯೋ ಬಿಸ್ಲೆರಿಯ ಈ ಪ್ರಯತ್ನದಲ್ಲಿ ಶಿವರಾಜ್ ಕುಮಾರ್ ಅಭಿನಯದ ನಮ್ಮ ಕನ್ನಡದ ಭೈರತಿ ನನಗಲ್ ಸಿನಿಮಾ ಕೂಡ ಇದೆ. ರೀಸೆಂಟಾಗಿ ಒಂದು ಹೋಟೆಲ್ನಲ್ಲಿ ನಾನೇ ನೋಡಿ ಬಂದಿರೋ ದೃಶ್ಯ ಇದು. ಒಬ್ಬರು ಸೀನಿಯರ್ ತಿಂಡಿ ಮುಗಿಸಿ ನೀರು ಬಾಟಲ್ ಕೇಳಿದಾಗ ಆ ಹೋಟೆಲ್ ಸ್ಟಾಫ್ ಬೇರೆ ಯಾವುದೋ ಬಾಟಲ್ನ ತಂದುಕೊಡ್ತಾರೆ. ಆಗ ಆ ಸೀನಿಯರ್ ಇಲ್ಲ ಬಿಸ್ಲೆರಿನೇ ಕೊಡಿ ಅಂತ ಹೇಳಿದ್ದು ಬಿಸ್ಲೆರಿ ಬ್ರ್ಯಾಂಡ್ ಮೇಲೆ ಅವರಿಗಿರುವಂಥ ಟ್ರಸ್ಟನ್ನು ತೋರಿಸುತ್ತೆ. ಭಾರತದಲ್ಲಿ ಬಾಟಲ್ ವಾಟರ್ ಪರಂಪರೆಯನ್ನು ಹುಟ್ಟುಹಾಕಿ ಬೆಳೆಸಿದ ಹೆಗ್ಗಳಿಕೆ ಬಿಸ್ಲೆರಿದು. ಇವತ್ತು ಕೋಕಾ ಕೋಲಾ, ಪೆಪ್ಸಿಕೋ ಅಂಥ ದೈತ್ಯ ಕಂಪನಿಗಳು ಕೊಡ್ತಾ ಇರೋ ಪೈಪೋಟಿ ನಡುವೆನೂ ಮತ್ತು ಅದೆಷ್ಟೋ ಕಾಪಿ ಕ್ಯಾಟ್ ಬ್ರ್ಯಾಂಡ್ಸ್ ಕೊಡೋ ಕಿರಿಕಿರಿ ನಡುವೆನೂ ಜಗ್ಗದೆ ಕುಗ್ಗದೆ ಆಳೆತ್ತರಕ್ಕೆ ಬೆಳೆದು ನಿಂತಿದೆ ಅಂದರೆ ಅದು ಬಿಸ್ಲೆರಿ ಬ್ರ್ಯಾಂಡ್ ಹಿಂದೆ ಇರೋ ಜನರ ಪರಿಶ್ರಮ.
ದೂರದೃಷ್ಟಿ ಹಾಗೆ ಸಮರ್ಥ ನಾಯಕತ್ವಕ್ಕೆ ಹಿಡಿದ ಕನ್ನಡಿ. ಆ್ಯಂಡ್ ನಾಟ್ ಟು ಫರ್ಗೆಟ್ ದ ಪವರ್ ಆಫ್ ಸ್ಮಾರ್ಟ್ ಅಡ್ವರ್ಟೈಸಿಂಗ್. ಇಂತಹ ಮತ್ತೊಂದು ಇನ್ಸ್ಪೈರಿಂಗ್ ಬ್ರ್ಯಾಂಡ್ ಸ್ಟೋರಿ ಜೊತೆ ಮತ್ತೆ ಮುಂದಿನ ವಾರ ಬರ್ತೀನಿ. ಅಲ್ಲಿವರೆಗೂ ಬಾಯ್.